ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಫೆಬ್ರವರಿ 12, 2003. ಓಕೆ. ಹುಟ್ಟಿದ ಸಮಯ ಬೆಳಗ್ಗೆ ಇನ್ನೊಂದ್ಸರಿ ಹೇಳಿ. 8:25. ಓಕೆ ಓಕೆ. ಅಲ್ಲ, ಡೇಟ್ ಆಫ್ ಬರ್ತ್ ಇನ್ನೊಮ್ಮೆ ಹೇಳಿ. ಫೆಬ್ರವರಿ 12, 2003. ಫೆಬ್ರವರಿ 12, 2003 ಅಲ್ವಾ? ಹಾಂ ಮೇಡಮ್. ಓಕೆ. ಹುಟ್ಟಿದ ಸಮಯ ಬುಧವಾರ ಬೆಳಗ್ಗೆ 8:25. 8:25. ಓಕೆ. ಹುಟ್ಟಿದೂರು ಚನ್ನಗಿರಿ ತಾಲೂಕು, ಹರವನಹಳ್ಳಿ. ಚನ್ನಗಿರಿ. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್ ಜಾಬಿನ ಬಗ್ಗೆ ಕೇಳಬೇಕಾಗಿತ್ತು, ಗೌರ್ಮೆಂಟ್ ಕೆಲಸದ್ದು. 10ನೇ ಮನೆಯಲ್ಲಿ ಮಂಗಳ ಕೇತು, 11ನೇ ಮನೆಯಲ್ಲಿ ಶುಕ್ರ, 12ನೇ ಮನೆಯಲ್ಲಿ ಸೂರ್ಯ ಬುಧ. ಜಾತಕದಲ್ಲಿ ಶುಕ್ರ 10ನೇ ಮನೆ ತೋರಿಸ್ತಾ ಇದೆ, ಮಂಗಳ 9ನೇ ಮನೆ ತೋರಿಸ್ತಾ ಇದೆ. ಈಗ ಗುರು 11, 5 ತೋರಿಸ್ತಾ ಇದೆ. ಹಾಗೆ ಶನಿಲಿ 9, 2, 10 ಕಾಂಬಿನೇಷನ್ನು ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಗುರುದಶ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಈ ವರ್ಷದಲ್ಲಿ. ಮುಂದಿನ ಭುಕ್ತಿ ಶನಿ ಬಂದಾಗ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಬಟ್ ಸ್ವಲ್ಪ ಶನಿ ಬರ್ತಕ್ಕಂಥದ್ದು 2027 ಬರೋದ್ರಿಂದ ನಿಮಗೆ ಜಾಬ್ 27, 28ರಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಬಲಯುತವಾಗಿರ್ತಕ್ಕಂಥ ಮಂಗಳ ಹವಳವನ್ನು ಧರಿಸಿ, ಯಾವುದು ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಇರ್ತಕ್ಕಂಥ ಗ್ರಹ ಇಲ್ಲಿ ಸೂರ್ಯ 12ನೇ ಮೇಲೆ ಕೂತಿರೋದ್ರಿಂದ ಸ್ವಲ್ಪ ಗೋಧಿಯನ್ನು ದಾನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮುಂಬೈಯಿಂದ ಮಾತಾಡ್ತಿರೋದು. ಸರಿ, ಓಕೆ. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 30/4, 2010. 30/4, 2010. ಹುಟ್ಟಿದ ಸಮಯ 10:57 AM. 10:57 ಬೆಳಗ್ಗೆ. ಓಕೆ ಮೇಡಮ್. ಹುಟ್ಟಿದೂರು ಊರು ಕಲ್ಯಾಣ, ಎಲ್ಲಿ? ತಾನೆ. ಓಕೆ. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನನ್ನ ಮಗಳು ಈಗ 10th ಓದ್ತಿದ್ದಾಳೆ. ಮುಂದೆ ಯಾವ ಕೋರ್ಸ್ ಮಾಡ್ಬೋದು ಅದ್ರ ಬಗ್ಗೆ ಕೇಳಬೇಕಿತ್ತು. ಸದ್ಯಕ್ಕೆ ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನಲ್ಲಿ 10ನೇ ಮನೆ, 1ನೇ ಮನೆ, 4ನೇ ಮನೆ, 5, 12, 11, 5, 5. ಸೊ ಇಲ್ಲಿ ಬುಧ 2040ವರೆಗೂ ಇರುತ್ತೆ. ಕರ್ಮಫಲ ಆಗಿರ್ತಕ್ಕಂಥ ಕರ್ಮಸ್ಥಾನದಲ್ಲಿ ಶುಕ್ರನ ಆಧಿಪತ್ಯ ಬಂದಿರತಕ್ಕಂಥದ್ದು. ಶುಕ್ರ 5ನೇ ಮನೆ ತೋರಿಸೋದ್ರಿಂದ 5 ಮತ್ತು 2 ಮತ್ತು 6 ಕಾಂಬಿನೇಷನ್ನು ಆರ್ಕಿಟೆಕ್ಟ್ ಅಥವಾ ಫ್ಯಾಷನ್ ಡಿಸೈನಿಂಗು ಅಥವಾ ಕ್ರಿಯೇಟಿವ್ ಫೀಲ್ಡು. ಲಾಸ್ಟಲ್ಲಿ 3ನೇದು ಕಂಪ್ಯೂಟರ್ ಸೈನ್ಸ್. ಈ 3 ಲೈನು ಉತ್ತಮವಾಗಿದೆ. ಮೆಡಿಕಲ್ ಫೀಲ್ಡು ಸ್ವಲ್ಪ ಕಮ್ಮಿ ಇದೆ. ಓಕೆ. ಹಾಂ, CA ಕಾಂಬಿನೇಷನ್ಗೆ 10-11 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿಲ್ಲ. 10-11 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದ್ದರೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ. ಇಲ್ಲಿ 10-11 ಕಾಂಬಿನೇಷನ್ ಕೆಳಗಡೆ 5-12 ಕಾಂಬಿನೇಷನ್ನು ಅಂಡರ್ಗ್ರೌಂಡಲ್ಲಿದ್ದಾಗ ಯೂಶಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ. 10ನೇ ಮನೆ MBA ಮಾಡ್ಬೋದು ಹೋಗಲಿ ಫಿನಾನ್ಸಲ್ಲಿ. ನೀವು ಅದೇ ಮಾಡಬೇಕು ಅಂದರೆ MBA ಫಿನಾನ್ಸು 10ಗೆ ಹೆಲ್ಪ್ ಆಗುತ್ತೆ. ಅದು ಲಾಸ್ಟ್ ಲೆವೆಲಲ್ಲಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್.